ಹಾಯ್ ಫ್ರೆಂಡ್ಸ್, ಬನ್ನಿ ಇಡ್ಲಿ, ದೋಸೆ, ರೊಟ್ಟಿ, ಪೂರಿಗೆ ಒಂದೊಳ್ಳೆ ಕಾಂಬಿನೇಷನ್ ಬದನೆಕಾಯಿ ಗೊಜ್ಜು ಮಾಡೋಣ. ಏನೇನು ಬೇಕಿದೆ ನೋಡಿ. ಬದನೆಕಾಯಿ ಒಂದು 10 ತೊಗೊಳ್ಳಿ, ಮತ್ತು 2 ಈರುಳ್ಳಿ, 3 ಟೊಮೊಟೊ ತೊಗೊತಿದ್ದೀನಿ ನಾನು. ಅದನ್ನು ಹಿಂಗೆ ಬದನೆಕಾಯಿ ಸಣ್ಣಗೆ ಕಟ್ ಮಾಡ್ಕೊಳ್ಳಿ, ನೀರಲ್ಲಿ ನೆನೆಸ್ಕೊಳ್ಳಿ, ಕಪ್ಪಾಗಲ್ಲ. ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಈರುಳ್ಳಿ ಹಿಂಗೆ ಕಟ್ ಮಾಡ್ಕೊಂಡಿದ್ದೀನಿ. ಮಸಾಲೆಗೆ ತೆಂಗಿನಕಾಯಿ, ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಚಕ್ಕೆ, ಲವಂಗ ಮತ್ತು ಖಾರಕ್ಕೆ ಬೇಕಾಗಿರೋಷ್ಟು ಸಾಂಬಾರು ಪೌಡರು, ಇದಿಷ್ಟನ್ನು ಹಾಕಿ ನುಣ್ಣಗೆ ರುಬ್ಬಿಟ್ಕೊಂಡು ಒಂದು ಪಾತ್ರೆಯಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕೋಣ. ಸಾಸಿವೆ ಸಿಡಿಲಿ, ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಕೆಂಪಾದ ಕೂಡಲೇ ಬದನೆಕಾಯಿ ಹಾಕೋಣ. ಬದನೆಕಾಯಿ ಸ್ವಲ್ಪ ಚೆನ್ನಾಗಿ ಬಾಡಬೇಕು, ಒಂದು 5 ನಿಮಿಷ ಆದರೆ ಸಾಕು. ಮತ್ತು ಟೊಮೊಟೊ ಹಾಕೊಳ್ಳಿ. ಟೊಮೊಟೊ ಸ್ವಲ್ಪ ಮೆತ್ತಗಾದ ಕೂಡಲೇ ರುಬ್ಬಿರೋ ಮಸಾಲೆನ ಹಾಕ್ಕೊಳ್ಳಿ. ಸ್ವಲ್ಪ ಅದೊಂಚೂರು ಹಸಿ ವಾಸನೆ ಹೋದ ಕೂಡಲೇ ಅದಕ್ಕೆ ಸ್ವಲ್ಪ ನೀರು, ಒಂಚೂರು ಉಪ್ಪು, ರುಚಿಗೆ ತಕ್ಕಷ್ಟು ಎಷ್ಟು ಬೇಕು ಅಂತ ಚೆನ್ನಾಗಿ ಕುದೀಲಿ. ಕುದ್ರೆ ಒಂದೊಳ್ಳೆ ಘಮ ಅಂತ ಬರುತ್ತೆ. ಆಹಾ, ದೋಸೆಗಂತೂ ಸೂಪರಾಗಿರುತ್ತೆ. ಟ್ರೈ ಮಾಡಿ.